ರೀಟಾ ರೀಟಾ ಏನು ಮಾಡ್ತಾ ಇದೀಯಮ್ಮ? ಏನಿಲ್ಲ ಕಣಮ್ಮ, ಸುಮ್ಮನೆ ಕೂತ್ಕೊಂಡಿದ್ದೆ. ನೀವೆಲ್ಲ ಏನು ಮಾಡ್ತಾ ಇದ್ದೀರಾ? ಏನಿಲ್ಲ ಕಣಮ್ಮ, ಇವಾಗಿನ ನಾನು ಗೊಂಬೆಲಂಗೆ ಕರ್ಕೊಂಡು ಆಸ್ಪತ್ರೆಗೆ ಹೋಗಿದ್ದೆ. ಹಾಸ್ಪಿಟ್ಲಿಗೆ ಹೋಗಿದ್ದೆ. ಯಾಕೆ ಚೆನ್ನಾಗಿಲ್ವೇ? ಅಕ್ಕ ಏನಾಗೈತಮ್ಮ? ಅಯ್ಯೋ ಚೆನ್ನಾಗಿದ್ದಾಳೆ ಕಣಮ್ಮ. ನಿನಗೆ ಒಂದು ಸಂತೋಷದ ಸುದ್ದಿ ಹೇಳಬೇಕು, ಅದಕ್ಕೆ ಫೋನ್ ಮಾಡಿದ್ವಿ. ನಮ್ಮ ಗೊಂಬೆಲ ಇವಾಗ ಪ್ರೆಗ್ನೆಂಟ್ ಕಣಮ್ಮ. ನಮ್ಮ ಗೊಂಬೆಲ ತಾಯಿ ಆಗ್ತಾ ಇದ್ದಾಳೆ. ಇವಾಗ ನೀನು ಚಿಕ್ಕಿ ಆಗ್ತಾ ಇದೆಯಾ, ನಾನು ಅಜ್ಜಿ ಆಗ್ತಾ ಇದ್ದೀನಿ. ಹಾಸ್ಪಿಟ್ಲಿಗೆ ಹೋಗಿದ್ವಿ, ಇವಾಗಿನ್ನ ಬಂದ್ವಿ. ಅದಕ್ಕೆ ಫಸ್ಟು ನಿನಗೆ ಫೋನ್ ಮಾಡೋಣ ಅಂತ ಹೇಳಿ ಅದಕ್ಕೆ ಫೋನ್ ಮಾಡಿದ್ವಿ. ಅವಳಂತೂ ನಮ್ಮ ಗೊಂಬೆಲ ಈ ವಿಷಯ ಫಸ್ಟ್ ನಮ್ಮ ರೀತನ್ಗೆ ಹೇಳ್ಬೇಕು ಅಂತ ಹೇಳಿ ಹೇಳ್ತಿದ್ಲು ಕಣಮ್ಮ. ಅದಕ್ಕೆ ಫೋನ್ ಮಾಡಿದ್ವಿ. ನಮ್ಮ ಗೊಂಬೆಲ ಇವಾಗ ಪ್ರೆಗ್ನೆಂಟ್ ಕಣಮ್ಮ. ಅಮ್ಮ ಏನು ಹೇಳ್ತಾ ಇದೆಯಾ? ನನಗಂತೂ ತುಂಬ ಖುಷಿ ಆಗ್ತೈತೆ. ಎಲ್ಲಿರಲ್ಲ ಅಕ್ಕಯ್ಯ? ಕೊಡು ಗೊಂಬೆಲಕ್ಕ. ಹೇಳು ರೀತಾ, ನನ್ನ ಕೈಲೇ ಐತೆ, ಹೇಳು ಫೋನು. ಅಕ್ಕ, ನನಗಂತೂ ಈ ವಿಷಯ ಕೇಳಿ ತುಂಬ ಖುಷಿ ಆಯಿತು ಕಣೆ. ನೀನು ಪ್ರೆಗ್ನೆಂಟ್ ಅಂತ ವಿಷಯ ಕೇಳಿ ಖುಷಿ ಆಗ್ಬಿಡ್ತು. ನಾಳೆನೇ ಬಂದುಬಿಡ್ತೀನಿ ಊರಿಗೆ. ನಾಳೆಗೆ ಬರ್ತೀನಾ? ನಿನಗೆ ಸಖತ್ ಖುಷಿ ಆಗುತ್ತೆ ಈ ವಿಷಯ ಕೇಳಿದ್ರೆ ಅನ್ನೋದು ನನಗೆ ಗೊತ್ತಿತ್ತು. ಅದಕ್ಕೇ ಫಸ್ಟ್ ನಿನಗೆ ಫೋನ್ ಮಾಡಿದ್ದು. ನಾವು ಯಾರಿಗೂ ಹೇಳಕ್ಕೆ ಹೋಗಲಿಲ್ಲ. ಅಮ್ಮಯ್ಯನು ನಾನು ಇವಾಗಿನ ಹಾಸ್ಪಿಟ್ಲಿಗೆ ಹೋಗಿ ಬಂದ್ವಿ ಹಂಗಂತ ಹೇಳಿದ್ರು. ಅದಕ್ಕೇ ನಾನು ನಿನಗೆ ಫೋನ್ ಮಾಡಿದ್ದು. ಚೆನ್ನಾಗಿದೆಯಾ ತಾನೇ? ಏನು ಸುಸ್ತು ವಾಂತಿ ಏನೂ ಇಲ್ವಾ? ಚೆನ್ನಾಗಿದೆಯಾ? ಮಾಮೂಲಿ ಥರನೇ ಇದೆಯಾ? ಹ್ಞೂನೇ ಅಕ್ಕ, ಮಾಮೂಲಿ ಥರನೇ ಇದ್ದೀನಿ. ಸುಸ್ತಿಲ್ಲ, ವಾಂತಿ ಇಲ್ಲ, ಏನೂ ಇಲ್ಲ. ಇವಾಗಿನ ಹಾಸ್ಪಿಟ್ಲಿಗೆ ಹೋದ್ವಿ, ತೋರಿಸ್ಕೊಂಡು ಬಂದ್ವಿ. ಏನಿಲ್ಲ, ಚೆನ್ನಾಗಿದ್ದಾರೆ ಅಂತ ಹೇಳಿ ಮಾತ್ರೆ ಗೀತ್ರೆ ಎಲ್ಲ ಕೊಟ್ಟವ್ರು ಕಣಿ. ಮಾತ್ರೆ ಎಲ್ಲ ತಗೊಂಡು ಬಂದ್ವಿ. ಅಮ್ಮಯ್ಯ ನಾನು ಇವಾಗಿನ ಹೋಗಿದ್ವಿ. ಇನ್ನು ಇವಾಗ ಅಪ್ಪಯ್ಯ ಬರುತ್ತೆ. ಇನ್ನು ಅಪ್ಪಯ್ಯ ಹೇಳ್ಬೇಕು. ಇನ್ನು ನನ್ನ ಮನೆಯವ್ರಿಗೆ ಹೇಳಿಲ್ಲ, ನಮ್ಮ ಮಾಮು ಬೇರೆ ಹೇಳ್ಬೇಕು. ಅಪ್ಪಯ್ಯ ಹೇಳ್ಬಿಟ್ರೆ ತುಂಬ ಖುಷಿ ಪಡುತ್ತೆ ಈ ವಿಷಯನ. ಇವಾಗ ಬರ್ತಾರೆ, ಹೇಳ್ತೀನಿ ಅಪ್ಪಯ್ಯಗೆ. ನಿಮ್ಮ ಅಪ್ಪಯ್ಯನೇ ಬಂತು ಕಣಮ್ಮ, ನೆನೆಸ್ಕೊಂತಿದ್ದಂಗೆ. ಬಾರಪ್ಪ ಬಾ. ಹೋಗಿದ್ರೆ ನಮ್ಮ ಆಸ್ಪತ್ರೆಗೆ ಏನು ಹೇಳಿರು? ನೀನು ತಾತ ಆಗ್ತಾ ಇದೆಯಾ ಕಣಪ್ಪ. ಗೋಯಿನ್ ತಾತ ಆಗ್ತಾ ಇದೆಯಾ, ನಾನು ಲಲಿತಜ್ಜಿ ಆಗ್ತಾ ಇದ್ದೀನಿ. ಅದಕ್ಕೇನೆ ಈ ವಿಷಯ ಹೇಳೋಣ ಅಂತ ಹೇಳಿ ರೀತು ಫೋನ್ ಮಾಡಿದ್ವಿ. ರೀತಾ ಅಪ್ಪಗೆ ಹೇಳು ಅಂತ ಹೇಳಿ ಹೇಳ್ತಾ ಇದ್ಲು ಫೋನ್ನಾಗೆ. ನಮ್ಮ ಅಪ್ಪಗೆ ಹೇಳ್ಬಿಟ್ರೆ ತುಂಬ ಖುಷಿ ಪಡುತ್ತೆ ಈ ವಿಷಯನ ಅಂತ ಹೇಳಿ ಹೇಳ್ತಿದ್ಲು ಕಣಪ್ಪ. ನೀನು ತಾತ ಆಗ್ತಾ ಇದೆಯಾ, ಇನ್ಮೇಲಿಂದ ಗೋಯಿನ್ ತಾತ ನೀನು. ಅಪ್ಪಯ್ಯ ಬಂತು, ಆಮೇಲೆ ಮಾಡ್ತೀನಾ ರೀತಾ? ಸರಿ ಆಯ್ತು, ಹೇಳು. ಬೆಳಗ್ಗೆನೆ ಬಂದುಬಿಡ್ತೀನಿ ನಾನು. ಸರಿ ಆಯ್ತು, ಬಾ. ಮಗಳೇ, ಈ ವಿಷಯ ಕೇಳಿ ನನಗಂತೂ ತುಂಬ ಖುಷಿ ಆಯಿತು ಕಣಮ್ಮ. ನಾನು ಹಂಗೆ ಅನ್ಕೊಂತಿದ್ದೆ, ನಮ್ಮ ಗೊಂಬೆಲಮ್ಗ ನಮ್ಮ ರೀತಮ್ಗ ಯಾವ್ದಾನ ಒಂದು ಹುಡುಗರಾದ್ರೆ ಸಾಕಪ್ಪ. ನಮ್ಮ ಮನೆಯಾಗ ಯಾವ ಸಣ್ಣ ಹುಡುಗರು ಇಲ್ಲ. ಅತ್ಲಾಗೆ ಯಾವನ ಸಣ್ಣ ಹುಡುಗರು ನೋಡಿರಿ ಹೆಚ್ಚೆ ಮಂಗ ಆಗುತ್ತೆ, ಆಡ್ಸಂಗಾಗುತ್ತೆ. ಸಣ್ಣ ಮಕ್ಳು ಇಲ್ಲದ ಮನೆಯೇ ಅಲ್ಲ ನಮ್ಮಂಗ ಆಗೋದು. ನಮ್ಮ ರೀತಮ್ಗನ ಆಗಲಿ ನಮ್ಮ ಗೊಂಬೆಲಮ್ಗನ ಆಗಲಿ ಅಂತಿದ್ದೆ. ಹಂಗಾತ ಆತತ್ತ. ನನಗಂತೂ ಬೋಲ್ಸಂತ ಸಾಕ್ತೈತೆ ಕಣಮ್ಮ ಈ ವಿಷಯ ಕೇಳಿ. ರಾಧಕೈ ಬೇರೆ ಬಂತು. ಬಾರದಕಯ್ಯ, ಏನು ಆಸ್ಪತ್ರೆಗೆ ಹೋಗಿದ್ದಲ್ ಗೊಂಬೆಲ? ಏನು ಹೇಳಿರು? ಪ್ರೆಗ್ನೆಂಟ್ ಅಂತ ಹೇಳಿದ್ರು ಕಣಕ. ನಾನು ಅಂದ್ಕೊಂಡಿದ್ದು ನಿಜಾನೇ ಆಯ್ತು ನೋಡು. ನಾನು ಹಂಗೆ ಅನ್ಕೊಂತಿದ್ದೆ, ಮಗು ಅಂತ ಮನ್ಸಿಗೆ ಒಂದು ಮಗು ಆದರೆ ಸಾಕಪ್ಪ ಅಂತ ನಾನು ಅನ್ಕೊತಾ ಇದ್ದೆ. ಹಂಗೆ ಆಯಿತು ನೋಡಮ್ಮ ಗೊಂಬೆಲ. ಮಗುವಂತ ಚೆಲುವೆಗೊಂದು ಮಗುವಮ್ಮ ಅಂತ ಹೇಳಿ ಆಗ್ಬಿಡ್ತು ನಿನಗೆ. ಹೂನಕ್ಕ, ನಾನು ತುಂಬ ಆಸೆಗಿದ್ದೆ ನಮ್ಮ ರೀತಂಗಾದರೂ ಆಗಲಿ ಬೇಗನ. ಅವಳೇ ಫಸ್ಟ್ ಮದುವೆ ಆಗಿದ್ದು ಅಂದ್ಕೊಂಡೆ. ಅವಳಿಗೆ ಇನ್ನೂ ಯಾಕೋ ಪಾಪ ಇನ್ನೂ ಆಗಿಲ್ಲ ಮಕ್ಕಳು. ಹೆಂಗೋ ಬಿಡತ್ಲಾಗ ನನಗೆ ಕೊಟ್ರಲ್ಲ, ದೇವ್ರ ಅಂಬನು ಕೊಟ್ಟನಲ್ಲ, ಸಾಕು. ನಮ್ಮಪ್ಪ ನಮ್ಮಮ್ಮಗೂ ತುಂಬ ಖುಷಿ ಆಗೈತಿ. ಅದಮ್ಮ ಮಕ್ಕಳಿಲ್ಲೊಂದು ಮನೆನೇ ಅಲ್ಲ. ಇವಾಗ ನಮ್ಮ ಅಕ್ಕಯ್ಯರ ಮನೆಯಾಗೆ ನಮ್ಮ ಅಕ್ಕನ ಮಗ್ಗೆ ಒಂದು ಆಗೈತೆ, ಒಂದು ಪುಟಾಣಿ ಅಂತದ್ದು. ಯಮ್ಮಸ್ ಮಾತಾಡುತ್ತೆ ಹಂಗೇನಿ. ಫೋನ್ ಮಾಡಿರಿ ನತ್ನಂಜಿ ಅಂಬುತ್ತಿ. ಅಂತ ಸೆನಕ್ಕಿ ಬಂಬೈತೆ ಅಂಬುದು ಫೋನ್ ಮಾಡಿರಿ. ಹೆಂಗೆ ಮಾತಾಡುತ್ತೆ ಹಂಗೇನಿ. ಮಕ್ಳಿದ ಮನೆನೇ ಚಂದ. ನಮ್ಮ ಅಕ್ಕ ಯೋಟ್ ಆಸೆ ಮಾಡ್ತಾಳೆ ಹುಡುಗಿನ. ಮೊಮ್ಮಕ್ಳು ಇರ್ಬೇಕು ಹೇಳಮ್ಮ. ನಮಗೂ ಎತ್ತಿ ಆಡಿಸ್ಬೇಕು ಅಂಬೋದು ಆಸೆ ಇರುತ್ತೆ. ನಾನು ನಮ್ಮ ರೀತಮ್ಗೆ ಆಗಲಿಲ್ಲ ಅಂತ ನಾನು. ಇವಾಗ ಹೆಂಗಾತು ನಮ್ಮ ಗೊಂಬೆಲ್ಗನ ಆತು, ಇಬ್ಬರಕ್ಕೊಬ್ರಿಗನ ಆದರೆ ಯೋಟ ಒಂದೆರಡು ಸಮಾಧಾನ ಆಗುತ್ತೆ. ಇಬ್ಬರಳಿದ್ರು ಹೆಣ್ಮಕ್ಳು, ಇಬ್ಬರಳಿಗೂ ಆಗಲಿಲ್ಲ ಅಮ್ಮಂಗಾಗದು ನನಗೆ. ಹೆಂಗ ಬಿಡತ್ತ. ಹೆಂಗ ಬೊಂಬೆಲ್ಗೊಂದು ಆತಲ್ಲ. ಮಗು ಅಂತ ಮನ್ಸಿಗೆ ಒಂದು ಮಗು ಆಗಿಬಿಟ್ರೆ ಚೆನ್ನಾಗಿರುತ್ತೆ. ಎಷ್ಟು ಚೆನ್ನಾಗಿರುತ್ತೆ ಹಂಗೇನು. ಗೊಂಬೆಲ್ ಚೆನ್ನಾಗಿ ನೋಡ್ಕೊಂತಾಳೆ ಹೆಂಗನ. ಎಲ್ಲ ಅನುಭವ ಬೇರೆ ಬಂತು ಇವಾಗ. ಮೊದಲು ಅವಳೇ ಒಂದು ಮಗು ಆಗಿದ್ಲು, ಇವಾಗ ಅವಳಿಗೆ ಒಂದು ಮಗು. ನಮ್ಮ ಗೊಂಬೆಲ ಒಂದು 2 ದಿನಕ್ಕೆ ಹೆಂಗೆ ಬದಲಾಗ್ಬಿಡ್ತು. ಹಸಿಕ್ಕೆ ಹೋಗ್ಲಿಲ್ಲ ಅಂದ್ರೆ ಗೊತ್ತಾಗ್ತಿರ್ಲಿಲ್ಲ. ಎಲ್ಲನ ಊರಿಗೆ ಹೋಗಿ ಎಲ್ಲ ತಿಳ್ಕೊಂಬಕ್ಕೆ ಎಲ್ಲ ಗೊತ್ತಾಯ್ತು ನೋಡು. ಇವಾಗ ಇಂಥದ್ದು ಬರಲ್ಲ ಅಮ್ಮಂಗಿಲ್ಲ, ಎಲ್ಲ ಗೊತ್ತಾಗುತ್ತೆ. ಇಂಥದ್ದು ಅಡುಗೆ ಬರಲ್ಲ ಅಮ್ಮಂಗಿಲ್ಲ, ಎಲ್ಲ ಅಡುಗೆ ಮಾಡುತ್ತೆ. ಇವಾಗ ಹೆಂಗ ನಮ್ಮ ರೀತನೂ ಸೇನಕ್ಕೈತಿ.
ಇವಾಗ ಹೆಂಗ ನಮ್ಮ ಮನೆಯಾಗ ಎಲ್ಲ ಸೇನಕಾಯ್ತೀವಿ ಕಣಮ್ರದಮ್ಮ ಹೋಗಿ ನಮ್ಮ ಮನೆ ಅವಾಗ ಅಸ್ಕೆಟ್ ಇತ್ತು ಅನ್ಬೇಡವು ಅಯ್ಯೋ ನನಗಂತೂ ಏನಪ್ಪ ಇದು ನಮ್ಮ ಮನೆ ವಿಚಿತ್ರ ಆತೊಮ್ಮಂಗತ್ತ ನಮ್ಮ ಅಯ್ಯಮ್ಮ ನೋಡಿದ್ರೆ ಅವಳೊಂದು ಕಡಿಕಿ ನಮ್ಮ ರೀತದ್ ನೋಡಿದ್ರೆ ಅವಳದೊಂದು ಕಡಿಕಿ ಹೋಗ ಮತ್ತ ನನಗಂತೂ ತಲೆ ಬೇಜಾರಾಗಿತ್ತು ನಮ್ಮ ರೀತನ ಕೊನೆಗೆ ರೋಷ್ ನೀ ಬೋರ್ಲೆ ಬೇಡ ಇಲ್ಲಿಗೆ ಅಂತ ಹೇಳಿದ್ದಿ ಇವನಿಗೆ ಹಂಗ ನಮ್ಮ ರೀತಮ್ಮ ಸೇನಕೈತತ್ ಎರಡನೇ ಮದುವೆ ಆದರೂ ಪರವಾಗಿಲ್ಲ ಹೆಂಗ ಸೇನಕೈತಿ ಸೇನಕ್ಕಿರ್ಲಿ ಸೇನಕ್ಕಿದ್ರೆ ನೋಡ್ಬೋದು ಕಣ್ರದಮ್ಮ ಕೆಟ್ಟರೆ ನಮಗೆ ನೋಡಕ್ಕೆ ಸರ್ ಬರೋಲ್ಲ ಮಾತಾಡ್ಸೋಕ್ಕೂ ಆಗಲ್ಲ ನಮ್ಮ ಮನಸ್ಸಿಗೆ ಸಮಾಧಾನನೂ ಇರಲ್ಲ ಏನಪ್ಪ ನಮ್ಮ ಮನೆ ಪರಿಸ್ಥಿತಿ ಹಿಂಗಾಗ್ಬಿಡ್ತು ಅಂತ ಹೇಳಿ ಬೋಲು ಬೇಜಾರಾಗುತ್ತೆ ಹಂಗೆ ಹೇಳಾಗದು ಹೆಂಗ ಬಿಡಿ ಇವಾಗ ಎಲ್ಲ ಸೆನಕ ಇದ್ದೀರ ರೀತಾನು ಸೆನಕ ಆದ್ಲಿ ಇವಾಗ ಗೊಂಬೆಲಿಗೂ ಎಲ್ಲ ಗೊತ್ತಾಗುತ್ತೆ ಹೆಂಗ ಇನ್ಮೇಲಿಂದ ನಾ ಏನು ಕುರಿಯಕ್ಕೆ ಹೋಗ್ಬೇಡ ನಿಮ್ಮ ಅಪ್ಪಯ್ಯನು ನಿಮ್ಮ ಅಮ್ಮನೆ ಹೋಗ್ತಾರೆ ನಮ್ಮ ಮಾಮಗೆ ಫೋನ್ನಾಗ ಹಂಗಂದೆ ಸರಿಯಾಗಿ ಕೇಳ್ತಾ ಹೆಂಗ ಬರ್ಲಿಲ್ಲೇನಪ್ಪ ಮಾಮ ಇನ್ನು ಇಲ್ಲ ಬರಲಿಲ್ಲ ಕುರಿಯ ಟೇಬಲ್ ಗೊಬ್ಬರ ಗುಡಿಸಿ ಬತ್ತೀನಿ ಹೋಗಿ ಮಾಮ ಹಿಂಗೆ ಅಂತಂದ ಅದಕ್ಕೆ ನಾನು ಅದೇ ಬನ್ನಿ ಇನ್ಮೇಲಿಂದ ಏನು ಬರೋಕ್ಕೆ ಹೋಗ್ಬೇಡ ನೀನು ಯೋಟನ ಪಾಠಗಳು ಹೇಳು ನಾನು ನನ್ನ ನಳಿಯೇ ಕಾತ್ಕೊಂಬತ್ತೀವಿ ಹಂಗೆ ನಾನು ಹೋಗ್ಬೇಕಮ್ಮಂಗಿದ್ರೆ ನಾನೇ ಹೋಗ್ತೀನಿ ರಥ ಅಡುಗೆ ಮಾಡಿ ಹೋಗ್ತೀನಿ ಮುಂದೆ ಹೋಗ್ತೀವಿ ನೇನು ತಿರ್ಬೈನ ಬಂದು ಒಂದಿಷ್ಟು ಮೊಸರು ಕಸ ಮಾಡ್ಕೊಂಬೋದು ಅಷ್ಟೇನಿಲ್ಲ ಅಂತೀರ ಮನೆಯಾಗ ಒಂದು ಮಾಡ್ಕೊಂಡಿರಲಿಲ್ಲ ನಾನೇ ಹೋಗ್ತೀನಿ ಹೆಂಗ ಹಂಗೆ ಹೋಗೋ ಸಂದರ್ಭ ಬಂದರೆ ಹೋಗು ಲಲ್ತಕಯ್ಯ ಅವಾಗ ನೋಡು ನೀನು ಕುರಿ ಬೇಡ ಪಾಟು ಅಂತ ಹೇಳಿ ಮಾರು ಅಂತ ಹೇಳಿ ಎಷ್ಟು ಇದು ಮಾಡಿದೆ ಇವಾಗ ನೋಡು ಹೆಂಗನ ಹೆಂಗ ಸೆನಕ ಇದ್ದೀರ ಇವತ್ತು ಕುರಿ ಇರಕ್ಕೆ ಇವತ್ತು ಇವಾಗ ಹಸಿ ಹೋಗ್ಲಿಲ್ಲ ಓಸಾರು ಅಂತಂದ್ರೂ ಹೆಂಗೆ ಕುರಿ ಕಾತ್ಕೊಂಡೇನೆ ನೀವು ಹೆಂಗೆ ಮಾಡ್ಕೊಂಡ್ರಿ ಅಲ್ಲ ನಾವು ಕುರಿ ಮಾರಿದರೆ ಅಷ್ಟೇ ನಮ್ಮ ಅಯ್ಯಪ್ಪನ ಮಾತು ಕೇಳ್ದಂಗೆ ನಾವೇನ ಕುರಿ ಮಾರಿದರೆ ಇವತ್ತು ಯಾತು ಇರ್ತಿರ್ಲಿಲ್ಲ ಕಣಮ್ಮ ಹೆಂಗ ನಮ್ಮ ಅಯ್ಯಪ್ಪ ಆಟ್ಬಿದ್ದುಳೇಶ ಮತ್ತೆ ಅವನ ಇದಾವತ್ತಾಡವು ರಾಧಮ್ಮ ನಮ್ಗೇನ ನಮ್ಮ ಗೊಂಬೆಲಮ್ಮ ಪಾಟ್ ಬಿತ್ತು ಕಣಮ್ಮ ನಾನು ಮಾರ್ತೀನಿ ಅಂದ್ರೆ ಬಿಡಲಿಲ್ಲ ಯಪ್ಪ ಬೇಡ ಕುರಿ ಮಾರಬೇಡ ಯಪ್ಪ ಕುರಿ ಮಾರಬೇಡ ಅಂತ ಹೇಳಿ ಬಿಡಲಿಲ್ಲ ನಮ್ಮ ಗೊಂಬೆಲಮ್ಮ ಯಾತ್ರಾಗಾನ ಆಗ್ಲೇಳು ಬಿಡ್ತಿರ್ಲಿಲ್ಲ ಯಪ್ಪ ಹಿಂಗೆ ಕಣಪ್ಪ ನಾನು ನಮ್ಮ ಗೊಂಬೆಲಮ್ಮನೆ ಪಾಟ್ ಬಿತ್ತು ಕಾದಿದ್ದೀವಿ ಅವೆಂತ ಕುರಿ ತಂದು ಕೊಟ್ಟಿದ್ರು ನಮಗೆ ಅವನ್ನೆಲ್ಲ ಇಕ್ಕೊಂಡು 7 ಪಾಟ್ ಬಿದ್ದು ಸಾಕಿ ಅಯ್ಯೋ ನಾವು ಪಾಟ್ ಬಿದ್ದಿರೋದು ಒಂದೊಂದಲ್ಲ ನಾನು ನಮ್ಮ ಗೊಂಬೆಲಮ್ಮ ಹೆಂಗ ದೇವ್ರಮ್ಮ ನಿಮಗೆ ಎಲ್ಲರನ್ನೂ ಸೆನಕ್ಕೆ ಇಕ್ಕೇವ್ನಿ ಹಿಂಗೆ ಸೆನಕ್ಕಿದ್ರೆ ಸಾಕು ನಿಮ್ಮ ಅತ್ತೇನು ಮಾಮ ಎಲ್ಗ ಹೋಗ್ಯವ್ರಿ ಅವರು ಊರಾಗಳು ಮಂತಕ್ಕೆ ಹೋಗ್ಯವ್ರಿ ಅಲ್ಲಿ ಇರ್ರಿ ಅಂತಂದ್ರೆ ಉಂಡಾದೇ ಹೋಗ್ತಾರೆ ಅಲ್ಲಿಗೆ ಹೋಗ್ಬತ್ತೀವಿ ಅಂತ ನಡ್ಕೊಂಡು ಓಡಾಡ್ತಾರೆ ಅಲ್ಗುಳಿಲ್ಗೂ ಅವ್ರಿಗೆ ನೀನು ಇವಾಗ ಕುಕ್ಕಣ್ಣು ಬೇಜಾರಲ್ಲ ಅಲ್ಗಳಿಗೂ ಓಡಾಡ್ತಾರೆ ಅವ್ರು ಬೇರೆನೇ ನಮ್ಮ ಮಾಮರು ಅವರು ಬೆಂಗಳೂರಿಂದ ಬರ್ತಾರಂತೆ ಅಕ್ಕಿ ಅಲ್ಲಿಗೆ ಹೋಗ್ತೀವಿ ಮನೆ ತಕ್ಕಿ ಅಂತ ಹೇಳಿ ಹೋಗ್ಯವ್ರಪ್ಪ ಬೆಂಗಳೂರಿಂದ ಬಂದವ್ರೆ ಹೆಂಗ ಅವರು ಅದೇ ಭಾಳ ದಿನ ಅಂತ ಹೇಳು ಊರ ಕಡೆಗೆ ಬರ್ತಾರೇನು ಅದಕ್ಕೆ ಊರ ಕಡೆಗೆ ಬಂದೇನ ಮಾಡೋಣ ಅಂತ ಇದ್ದಾರೆ ರೀತಂಗೆ ಹೇಳಿದ್ರೆ ಏನು ವಿಷಯನ ಹೇಳಿದ್ವಿ ಕಣಕ ಫಸ್ಟ್ ಅವಳಿಗೆ ಹೇಳಿದ್ ಫೋನ್ ಮಾಡಿ ಹಂಗಂಬಾಳು ನಮ್ಮ ಮನೆಯಾಗೆ ನನಗೂ ಮಕ್ಕಳಾಗಲಿಲ್ಲ ನಿನಗೂ ಮಕ್ಕಳಾಗಲಿಲ್ಲ ಕಣೆ ಬೊಬ್ಬೆಲ್ಲ ಅಂಬಾಳು ಹೆಂಗ ಆದ್ವಲ್ಲ ಬಿಡು ಪರಮಾತ್ಮ ಯಾವಾಗ ಕೊಡ್ಬೇಕು ಆವಾಗಲೇ ಕಣಮ್ ಕೊಡೋದು ಅವನು ಯಾವುದಾದ್ರೂ ಒಂದು ಸಿಂಗ್ ತೀಕಿರ್ತಾನೆ ಎಲ್ಲ ಆಸ್ತಿ ಪಾಸ್ತಿ ಇದ್ದವ್ರಿಗೆ ದುಡ್ಡು ಪಡ್ಡು ಇದ್ದವ್ರಿಗೆ ಮಕ್ಕಳಿರಲ್ಲ ಮಕ್ಕಳಿದ್ದವ್ರಿಗೆ ದುಡ್ಡಿರಲ್ಲ ಕಾಸಿರಲ್ಲ ಮಕ್ಕಳನ್ನ ಹೆಂಗಪ್ಪ ಸಾಕೋದು ಬೆಳೆಸೋದು ಓದಿಸೋದು ಅಮ್ಮಂಗಾಗುತ್ತೆ ಹಿಂಗೇನೆ ಒಬ್ಬೊಬ್ರಿಗೆ ಒಂದೊಂದು ಥರ ನೋವು ಕೊಟ್ಟಿರ್ತಾನೆ ದೇವರು ಯಾವುದಾದ್ರೂ ಒಂದು ಕೊಟ್ಟಿರ್ತಾನೆ ಕಣಮ್ಮ ಇವಾಗ ನಮ್ಮ ರೀತಿಗೆ ಎಲ್ಲ ಐತೆ ದುಡ್ಡು ಕಾಸ್ನಾಗ ಎಲ್ಲ ಸೆನಕ ಇದ್ದಾಳೆ ಒಳ್ಳೆ ಬುದ್ಧಿನೂ ಐತೆ ಇವಾಗ ಯೋಟಂದ್ರೆ ಅದಮ್ಮ ಅಲ್ಲೆಲ್ಲನ ಇದ್ರ ಮುಂದೆ ಕೂಕೊಂಡಿರ್ತಾರಲ್ಲ ದೇವಸ್ಥಾನ ಮುಂದೆಲ್ಲ ಭಿಕ್ಷೆ ಬಿಡೋರು ಅವ್ರಿಗೆಲ್ಲ ಕರ್ಕೊಂಡೋಗಿ ಬಕ್ಕಿಕ್ಕಿ ಏನಾನ ಕೊಳ್ತಿರ ಬಟ್ಟೆ ಇಕ್ಕೊಂಡು ಓಡಾಡ್ತಿರೋ ಎಲ್ಲನ ಕಂಡ್ರೆ ಒಟ್ಟು ಬಟ್ಟೆ ಕೊಡಿಸೋದು ಅವರಿಗೆ ನೀರು ಒಯ್ಯೋದು ಇಂಥ ಒಳ್ಳೆ ಕೆಲಸ ಮಾಡ್ತಾಳೆ ಇವಾಗ ಬೋಲು ಒಳ್ಳೆ ಬುದ್ಧಿ ಬಂದೈತೆ ಕಣಮ್ಮ ನಮ್ಮ ರೀತಿಗೆ ಇವಾಗ ಬಿಡು ಹೆಂಗೆ ಚೆನ್ನಾಗಿದ್ರೆ ಸಾಕು ಮಗುವಂತ ಚೆಲುವೆಗೊಂದು ಮಗು ಅಮ್ಮಂಗೆ ಇವಾಗ ಬೊಂಬೆಲುಗೆ ಮಗುಗೆ ಒಂದು ಮಗು ಬರ್ತಾಯ್ತೆ ನೋಡಿ ಬೊಂಬೆಲ ಸೇಮ್ ಅವಾಗ ಪುಟ್ಟ ಮಗು ಥರನೇ ಅಷ್ಟು ಮನಸ್ಸು ಶುದ್ಧವಾಗಿತ್ತು ಇವಾಗ ಇವಳಿಗೊಂದು ಮಗು ಹೆಂಗೆ ಒಳ್ಳೇದಾಗಲಿ ಚೆನ್ನಾಗಿದ್ರೆ ಸಾಕು ಯಾವುದೇ ತೊಂದರೆ ಆಗ್ದಂಗೆ ಚೆನ್ನಾಗಿದ್ರೆ ಸಾಕಪ್ಪ ನೋಡ್ತಾ ಇರ್ರಿ ನೆನನಾಗ್ಬೋದು ಅಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರ್ರಿ ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿ ತಿಳಿಸಿ ಹಾಗೆ ವಿಡಿಯೋ ಎಷ್ಟಾಗಿದ್ದರೆ ಲೈಕ್ ಮಾಡಿರಿ ಇನ್ನು ನಮ್ಮ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪೇ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ ಹಾಗೆ ನಿಮ್ಮ ಸ್ನೇಹಿತರಿಗೆ ಎಲ್ರಿಗೂ ವಾಟ್ಸಪ್ ಫೇಸ್ಬುಕ್ ಮುಖಾಂತರ ವಿಡಿಯೋನ ಶೇರ್ ಮಾಡಿ ಓಕೆ ವೀಕ್ಷಕರೇ ಧನ್ಯವಾದಗಳು.